ಕಲಿಯುಗದ ರಿಯಾಲಿಟಿ, ಧರ್ಮ ಕುಸಿದು ಅಧರ್ಮ ಗೆಲ್ಲುತ್ತಿರುವ ಕರಾಳ ಸತ್ಯ. ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಯಾತ್ರಿಕ ಬಾಬು. ಇಂದು ನಾವು ಬದುಕುತ್ತಿರುವ ಈ ಕಲಿಯುಗದ ಅಸಲಿ ಮುಖವಾಡವನ್ನು ಕಳಚಲು ನಾನು ನಿಮ್ಮ ಮುಂದೆ ಬಂದಿದ್ದೇನೆ. ಪುರಾಣಗಳಲ್ಲಿ ಕಲಿಯುಗದ ಬಗ್ಗೆ ಏನು ಹೇಳಲಾಗಿತ್ತು, ಅದೆಲ್ಲವೂ ಇಂದು ನಮ್ಮ ಕಣ್ಣ ಮುಂದೆ ಅಕ್ಷರಶಃ ನಿಜವಾಗುತ್ತಿದೆ. ಹಣವಿದ್ದರೆ ಮಾತ್ರ ಗೌರವ, ಸತ್ಯಕ್ಕೆ ಬೆಲೆ ಇಲ್ಲದ ಈ ಕಲಿಯುಗದ ರಿಯಾಲಿಟಿ ಏನು ಅಂತ ಇವತ್ತು ನೋಡೋಣ. ಕಲಿಯುಗದ ಪ್ರಮುಖ ಲಕ್ಷಣಗಳು ಮತ್ತು ಸತ್ಯಗಳು. ಹಣವೇ ಸರ್ವಸ್ವ. ಕಲಿಯುಗದಲ್ಲಿ ಮನುಷ್ಯನ ಗುಣಕ್ಕೆ ಬೆಲೆ ಇಲ್ಲ, ಅವನ ಬ್ಯಾಂಕ್ ಬ್ಯಾಲೆನ್ಸ್ಗೆ ಮಾತ್ರ ಬೆಲೆ. ಜೇಬಿನಲ್ಲಿ ದುಡ್ಡಿದ್ದರೆ ಕುಡುಕನಿಗೂ ಯೋಗ್ಯತೆ ಇಲ್ಲದವನಿಗೂ ಸಮಾಜ ಸಲಾಂ ಹೊಡೆಯುತ್ತದೆ. ದುಡ್ಡಿಲ್ಲದಿದ್ದರೆ ಎಷ್ಟೇ ಜ್ಞಾನಿಯಾದರೂ ಅವನನ್ನು ಭಿಕ್ಷುಕನಂತೆ ನೋಡುತ್ತಾರೆ. ಸಂಬಂಧಗಳ ಪತನ. ಎತ್ತ ಕರುಳಿಗಿಂತ ರಕ್ತ ಸಂಬಂಧಗಳಿಗಿಂತ ದುಡ್ಡೇ ದೊಡ್ಡದಾಗಿದೆ. ಆಸ್ತಿಗಾಗಿ ಅಣ್ಣ ತಮ್ಮಂದಿರು ಜಗಳ ಆಡುತ್ತಾರೆ. ವೃದ್ಧಾಪ್ಯದಲ್ಲಿ ಎತ್ತ ತಂದೆ ತಾಯಿಯನ್ನು ಬೀದಿಗೆ ತಳ್ಳುವ ಕಠೋರ ಕಾಲ ಇದು. ಸುಳ್ಳಿಗೆ ಜಯ, ಸತ್ಯಕ್ಕೆ ಶಿಕ್ಷೆ. ಪ್ರಾಮಾಣಿಕವಾಗಿ ಕೆಲಸ ಮಾಡುವವನು ಬೀದಿಯಲ್ಲಿ ಕಷ್ಟಪಡುತ್ತಾನೆ. ಜನರನ್ನು ವಂಚಿಸುವವನು, ಸುಳ್ಳು ಹೇಳುವವನು ಎಸಿ ರೂಮಿನಲ್ಲಿ ಐಷಾರಾಮಿ ಜೀವನವನ್ನು ನಡೆಸುತ್ತಿದ್ದಾನೆ. ಧರ್ಮ ಇವತ್ತು ಮೂಲೆ ಸೇರಿದೆ, ಅಧರ್ಮ ಅಟ್ಟಹಾಸ ಮೆರೆಯುತ್ತಿದೆ. ಮುಖವಾಡದ ಪ್ರೀತಿ. ಮುಖದ ಮೇಲೆ ಫೇಕ್ ಸ್ಮೈಲ್ ಇಟ್ಟುಕೊಂಡು ಪ್ರೀತಿ ನಾಟಕ ಆಡುವವರೇ ಹೆಚ್ಚು. ಬೆನ್ನ ಹಿಂದೆ ಚೂರಿ ಹಾಕುವ ನಕಲಿ ಸ್ನೇಹಿತರು ತುಂಬಿ ಹೋಗಿದ್ದಾರೆ. ಕಲಿಯುಗದಲ್ಲಿ ಬದುಕುವುದು ಹೇಗೆ? ನಿಮ್ಮನ್ನು ನೀವು ನಂಬಿ ಯಾರ ಮೇಲೂ ಅತಿಯಾದ ನಿರೀಕ್ಷೆ ಇಟ್ಟುಕೊಳ್ಳಬೇಡಿ. ಕಲಿಯುಗದಲ್ಲಿ ನಿಮ್ಮ ನೆರಳು ಕೂಡ ಕತ್ತಲಾದಾಗ ನಿಮ್ಮನ್ನು ಬಿಟ್ಟು ಹೋಗುತ್ತದೆ. ಹಾಗಾಗಿ ನಿಮ್ಮ ಸ್ವಂತ ಶಕ್ತಿಯನ್ನು ನಂಬಿ ಬದುಕಿ. ಅಧರ್ಮದ ವಿರುದ್ಧ ಹೋರಾಟ. ಅನ್ಯಾಯ ನಡೆದಾಗ ಸುಮ್ಮನಿರಬೇಡಿ. ನಿಮ್ಮ ಒಳಗಿನ ಧರ್ಮದ ಧ್ವನಿ ಸದಾ ಜಾಗೃತವಾಗಿರಲಿ. ವೀಕ್ಷಕರೇ, ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಒಂದು ಲೈಕ್ ಮಾಡಿ. ಅವನ ಅಂಕೆ ಮೀರಿ